ಹಾಯ್ ವೆಲ್ಕಮ್ ಬ್ಯಾಕ್ ಜೀನ್ ಗುಡ್ ಫ್ಯಾಮಿಲಿ. ನಾವು ಇವತ್ತು ಎಲ್ಲಿ ಹೋಗ್ತಿದ್ದೇವೆ ಅಂದರೆ ಮೂಡುಶೆಟ್ಟಿಗೆ ಹೋಗ್ತಿದ್ದೇವೆ. ಅಲ್ಲೊಂದು ಮನೆ ಒಕ್ಕಲುಂಟು. ಹಾಗೆ ಯಾರ್ದು ಮನೆ ಒಕ್ಕಲು ಅಂದರೆ ನನ್ನ ಇವರು ಗೀತಾ ಚಿಕ್ಕಮ್ಮ ಅಂತ ಇದ್ದಾರಲ್ಲ, ಅವರದ್ದು ಅಣ್ಣನ ಮನೆ ಒಕ್ಕಲು. ಹಾಗೆ ನಾನು, ಅಪ್ಪ, ಮಗು, ಅಮ್ಮಣ್ಣ ಮತ್ತು ಚಿಕ್ಕಪ್ಪ ಇಷ್ಟು ಜನ ರಿಕ್ಷಾದಲ್ಲಿ ಹೋಗ್ತಿದ್ದೇವೆ. ನಮ್ಮ ಮನೆಗೆ ಬಂದು ಕರೆದಿದ್ರು, ಮತ್ತು ಸಪ್ರೇಟಾಗಿ ಚಿಕ್ಕಮ್ಮನ ಅಣ್ಣನ ಮಗ ಸಹ ಕರೆದಿದ್ರು. ಹಾಗೆ ನಾವು ಹೊರಟಿದ್ದೇವೆ. ಹಾಗೆ ನೋಡಿದ್ದು ನೇಚರಲ್ಲಿ ನೋಡುವಾಗ ತುಂಬ ಖುಷಿ ಆಗ್ತದಲ್ಲ. ಇಲ್ಲಿ ಆ ದೂರ ಹೋಗುವಾಗಿದೆ. ಇಲ್ಲಿ ಅಂದರೆ ಅದು ಮೂಡುಶೆಟ್ಟಿದ್ದು ಒಳಗಿಂದಾಗಿ ಹೋಗೋ ರೋಡ್, ಪಿಲಿಕುಲಕ್ಕೆ ಸಹ ಮುಟ್ತದೆ ಈ ರೋಡ್. ಹಾಗೆ ಓಲ್ಡೆಲ್ಲ ಹೋದ ನೆನಪುಂಟು ಈಚೆಯಿಂದ, ಆದರೆ ಇದು ತುಂಬ ವರ್ಷದ ಮತ್ತೆ ಹೋಗುದು ಈಚೆಯಿಂದ. ಹಾಗೆ ನೋಡಿ ತುಂಬ ಚಂದ ಚಂದ ಪ್ಲೇಸ್ ಎಲ್ಲ ಕಾಣ್ತುಂಟು, ನೀವು ಸಹ ನೋಡಿ. ಲೊಕೇಶನ್ ಸೆಂಡ್ ಮಾಡಿದ್ರು, ನಮಗೆ ಎಲ್ಲಿಂದಲೇ ಗೊತ್ತಾಗ್ತಿರ್ಲಿಲ್ಲ. ಹಾಗೆ ಅದೇ ಲೊಕೇಶನಲ್ಲಿ ಬಂದು ಈಗ ರೀಚ್ ಆದ್ವಿ. ನೋಡಿ ಅಲ್ಲೇ ಪರ್ಪಲ್ ಕಲರ್ ಡ್ರೆಸ್ ಆಗಿ ಕಾಣ್ತಿದ್ದಾರಲ್ಲ, ಇವರೇ ನಮ್ಮನ್ನು ಕರೆದದ್ದು. ಹಾಗೆ ನೋಡಿ ಮನೆ ಸಹ ಚಂದ, ನೋಡಲಿಕ್ಕೆ ಸಹ ಒಂದು ಖುಷಿ ಆಯಿತು. ತುಂಬ ಚಂದ ಉಂಟು. ಒಳಗಿದ್ದು ಹೋಮ್ ಟೂರ್ ಸಹ ಮಾಡಿದ್ದೇನೆ ನೋಡಿ. ಇವರೇ ಚಿಕ್ಕಮ್ಮನ ಅಣ್ಣ. ಹಾಗೆ ನಾವು ನೋಡ ಒಳಗೆ ಹೋಗುವ, ಪ್ರಸಾದ ಎಲ್ಲ ತೆಗೊಳ್ಳುವ ಬನ್ನಿ. ಭುವಿಯಂತೆ ಕಾದೆ ನೀ ಜಿನುಗೋ ಹನಿಯಾದೆ, ಒಲವ ಹೊಳೆಯಾಗಿ ಹರಿದೆ ನೀ ಕಡಲಂತೆ ಬರಸೆಳೆದೆ. ಒಂಟಿ ಹಾದಿಗೆ ನೀ ಹಸಿರನೆ ಹಾಸಿದೆ, ಬರಡಾದ ಎದೆಯಲಿ ಪ್ರಣಯ ಚಿಗುರಿದೆ. ಈ ಪ್ರಸಾದ ಎಲ್ಲ ತೆಗೊಂಡು ಪ್ರಸಾದ ತಿಂದು ಪುನಃ ಮನೆಯೆಲ್ಲ ನೋಡುವಂತ ಹೋದೆವು. ಹೋಗುವಾಗ ಒಳಗೆ ಯಾರಿದ್ರು ಅಂದರೆ ಅರುಣ್ ಉಳ್ಳಾಲ ಅಂತ, ಇವರು ಧರ್ಮ ಶಿಕ್ಷಣ ಅದೆಲ್ಲ ಕಲಿಸ್ತಾರೆ ಅಂತ ನನಗೆ ಹಾಗೆ ಆಗ್ತುಂಟು, ಗೊತ್ತಿಲ್ಲ ಸರಿ. ಮತ್ತು ಭಜನೆಯಲ್ಲಿ ಇದ್ದಾರೆ ಅಂತ ಆಗ್ತದೆ. ನನಗೆ ನೋಡಿ ತುಂಬ ಖುಷಿ ಆಯಿತು. ನೋಡಿ ಅವರು ಮಾತಾಡ್ತಿದ್ದಾರೆ. ವಿಶೇಷವಾದ ಮಂತ್ರ ಇಲ್ಲ ಶುಭ ಅಮ್ಮನ ಇದ್ದೇವೆ ಅಂಡ್ ಅವು ಜಗತ್ತದ ಅಮ್ಮನ ಆ ಕಾರಣಕ್ಕೆ ಶುಭಪ್ರದಾನ ಹೇಳಿದ್ರೆ ಮುಖ್ಯವಾಗಿ ನನ್ನ ಪುದರ್ದ ಲಕ್ಕನೆ ನಿಲ್ಲನ್ನ ಪಟ್ಟ ಸೇರು ನೀತ ಕಡೆ ನನ್ನ ವ್ಯಕ್ತಿತ್ವ ಆ ಪುದರ್ ಭಾರಿ ಕಡಿಮೆ ಅವಿನಾಶ ಅದು ಪುದರ್ ದೀಪ ನಾನು ಎಲ್ಲೇ ಪ್ರಾಣ ವಿನಾಶ ಅವಿನಾಶ ಪುದರ್ಗಳ ವ್ಯಕ್ತಿಗಳ ಮ್ಯಾಚ್ ಅನ್ನ ಭಾರಿ ಕಡಿಮೆ ಮಿಲನ ಪುದರ್ದ ಲಕ್ಕನೆ ಮಾತ್ರ ಸಮ್ಮಿಲನ ಮಾಡ್ತಾರೆ ಎಡ್ಡೆ ಸಮೂಹ ಶಕ್ತಿ ಪ್ರೀತಿ ದೇವರ ಪ್ರಾರ್ಥನೆ ಭಾಗ್ಯದ ಇಲ್ಲ ಇಲ್ಲದ ಬದುಕಿನಲ್ಲಿ ಸುಧಾರ ಹಿಡಿದ ಪಕ್ಕ ಯಾಪ ಎಂಕರೆ ಗಾಯತ್ರಿ ನಿಲಯ ಪಾಠ ಈ ಬಿಲಿವಂತ ನೀರು ಬರ್ಕೊಂಡು ಬಿಲಿಗುಣದ ಬೆಟ್ಟದ ಕಟ್ಟಿಯಲ್ವ ಆನಿಡಿದ ಪಕ್ಕ ಎಂಕಿನ ಲೈಫೇ ಇಂಪ್ರೂವ್ ಮಾಡ್ಯಾರೆ. ಅರುಣಣ್ಣ ಎಂಕಿನ ಇಲ್ಲಿ ಎಂಕ ಭಾರಿ ಲಕ್ಕಿ ಪಲ್ಪುನ ಆತರ ಆರ್ನ ನಾಗೈದ ಬಾರಿ ಚೆಲುವೆ ಕೊಡುವ ಹಸಿರು ಚಿಹ್ನೆ ಬೆಳಕಿಗಾಗಿ ನಾವೋಡು ರೈಲು ಬದುಕಿನಲ್ಲಿ ಅವಳಿಗಾಗಿ ಅಲಾ 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 ಇನ್ನು ಹಿಡಿಯಬೇಕು ನೀನು ಅದೃಷ್ಟದ ಕೈಗಾಲ. ಆಯ್ಲಾ ಆಯ್ಲಾ ಸೋಲು ಗೆಲುವು ಈ ಜೀವ ಅವಳಿಗೆ ಮೀಸಲು. ನೋಡಿ ಮನೆಯೆಲ್ಲ ತೋರಿಸಿದ್ದೇನೆ. ಅದರೊಟ್ಟಿಗೆ ನಾವು ವಿಡಿಯೋ ಮಾಡ್ತಿರುವಾಗಲೇ ಇನ್ನೊಂದು ಯೂಟ್ಯೂಬರ್ ಸಿಕ್ಕಿದ್ರು, ಕುಮಾರ್ ವಿಟ್ಲ ಅಂತ. ಇವರು ಆ್ಯಂಕರ್ಸ್ ಅಂತೆ, ಗೊತ್ತಿರಲಿಲ್ಲ, ಫಸ್ಟ್ ಟೈಮ್ ನೋಡಿದ್ದು. ತುಂಬ ಖುಷಿ ಆಯಿತು. ಒಂದು ಯೂಟ್ಯೂಬರ್ ಇರುವಾಗಲೇ ನಾನು ಸಹ ಅಲ್ಲಿ ಹೋಗಿದ್ದೆ ಅಂತ. ಹಾಗೆ ಇವರು ಹೇಳ್ತಿದ್ದಾರೆ ಹೀಗೆ ಯಾರು ಅಂತ. ನೋಡಿ ಅವರಿಗೆ ಸಹ ಸಬ್ಸ್ಕ್ರೈಬ್ ಮಾಡಿ. ಅವರು ಕೂಡ ಬ್ಲಾಗ್ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ನಂಗೆ ಗೊತ್ತಿರಲಿಲ್ಲ, ಈಗ ಮಾತಾಡುವಾಗ ನನಗೆ ಇದೆಲ್ಲ ನನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟು. ಸೊ ಇವರು ಫ್ಯಾಮಿಲಿ ಕಡೆಯಿಂದ ಜೇನುಗೂಡು ಫ್ಯಾಮಿಲಿ ಬ್ಲಾಗ್ ಕುಣಿತ ಭಜನೆ ಅದೆಲ್ಲ ಭಾರಿ ವಿಶೇಷ. ತುಂಬ ಖುಷಿ ಆಯಿತು. ನಾನು ಕೂಡ ನೋಡಿಲ್ಲ, ಇದು ನೋಡ್ತೀನಿ. ನೀವು ಯಾರೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಒಂದು ಸಬ್ಸ್ಕ್ರೈಬರ್ ನೋಡ್ತೀವಿ. ರೀಸೆಂಟ್ಲಿ ಸ್ಟಾರ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಹೋಗ್ತಾ ಇದೆ ಅಂತೆ. ಇನ್ನೂ ಚೆನ್ನಾಗಿ ಹೋಗಿ
ನೋಡಿ ಇದು ಅರುಣ್ ಉಳ್ಳಾಲಿದ್ದಾರಲ್ಲ ಅವರದ್ದು ಫ್ಯಾಮಿಲಿ ಅಂತೆ. ನೋಡಿ ಎಲ್ಲರೂ ಸಹ ಬಂದಿದ್ದರು. ನೋಡಿ ತುಂಬ ಖುಷಿ ಆಯಿತು. ನೋಡಿ ಈಗ ಹೋಮ್ ಟೂರ್ ಕಂಟಿನ್ಯೂ ಮಾಡ್ತಿದ್ದೇನೆ. ಕಡಲಂತ ಕಣ್ಣೋಳೆ ಮುಗಿಲಂತ ಮನದೋಳೆ, ಕಡಲಂತ ಕಣ್ಣೋಳೆ ಮುಗಿಲಂತ ಮನದೋಳೆ, ನಿನ್ನಂತ ಚೆಲುವೆ ಯಾರೇ, ಹೃದಯಕ್ಕೆ ಬೆಳದಿಂಗಳ ತಾರೆ, ಸೌಂದರ್ಯ ಲಹರೀಲಿ ಮಿಂದೆದ್ದು ಬಂದೋಳೆ, ಪ್ರೀತಿಯ ಪರಮಾನ ಉಂಡೆದ್ದು ಬಂದೋಳೆ, ನಿನ್ನಂತ ಗೆಳತಿ ಯಾರೇ, ಪ್ರೀತಿಯ ಗೆಳೆತನ ತಾರೆ. ಹೊಂಬಾಳೆ ಹೊಂಬಾಳೆ ಪ್ರೀತಿಯ ಹೊಂಬಾಳೆ, ನನ್ನಾಸೆಯ ಹೂವೆ ಕೇಳೆ, ನೀನಿದ್ದರೆ ಬಾಳೆ ಹೊಂಬಾಳೆ. ಓ ಓ, ಒಲವ ಮೊದಲ ಜಳಕ ಅದ ನೆನೆದರೆ ಪುಳಕ, ದಿನವಿಡಿ ಕಾದು ಕುಳಿತೆ ಎದುರಿಗೆ ಬಂದಳಾಕೆ, ಪರಿಚಯ ಆದ ಮೇಲೆ ಹೆಸರ ಹಿಡಿದು ಕರೆದೆ ರಾಧೆ 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 ರಾಧೆ. ಮನೆ ಕಲಿಗೋಗಿ ತುಂಬ ಖುಷಿ ಆಯಿತು ನಮಗೆ. ನಾವು ಎಣಿಸಿರಲಿಲ್ಲ ಇಷ್ಟು ಖುಷಿ ಆಗ್ತದೆ ಅಂತ. ತುಂಬ ಖುಷಿ ಆಯಿತು. ಒಂದು ಯೂಟ್ಯೂಬರ್ಸ್ ಸಿಕ್ಕಿದ್ರು. ಮತ್ತು ಎಂತ ಖುಷಿ ಆದದ್ದಂದರೆ ಚಂದ ಮಾತಾಡಿಸಿದ್ರು, ಕರೆದು ಒಂದು ಒಟ್ಟರಸಿದ್ರ ಹಾಗೆ ಮಾಡಲಿಲ್ಲ. ಅದೊಂದು ತುಂಬ ಖುಷಿ ಆಯಿತು. ಆದರೆ ಒಂದು ಬೇಜಾರು ಅಂದರೆ ಚಿಕ್ಕಮ್ಮ ಇರಲಿಲ್ಲ. ಅಂದರೆ ಚಿಕ್ಕಮ್ಮಂದು ಅಣ್ಣಂದು ಮನೆ ಒಕ್ಕಲಿದ್ದದ್ದು, ಹಾಗೆ ಚಿಕ್ಕಮ್ಮ ಇರಲಿಲ್ಲ. ಚಿಕ್ಕಮ್ಮ ಒಂದು ಮಿಸ್ ಆದರು. ಅದೊಂದು ಬೇಜಾರಾಯಿತು. ನಾವೀಗ ಹೊರಡ್ತೇವೆ. ಹಾಂ ಹಾಂ ನೋಡಿ ನಾವು ರಿಟರ್ನ್ ಹೋಗ್ತಿದ್ದೇವೆ. ನೋಡಿ ಇವತ್ತಿದ್ದು ಬ್ಲಾಗ್ ಇಷ್ಟ ಆಗಿದೆ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಮಗು ನೋಡಿ ಓಡಿ ಹೋಗ್ತಿದ್ದಾನೆ, ಅವನಪ್ಪನ ಗಾಡಿ ನೋಡಿ ಒಳಗಿದ್ದಾರೆ ಅಂತ. ಬಾಯ್ ಬಾಯ್. ಆಗಲಿ